ಎಲ್ಲ ಸ್ನೇಹಿತರಿಗೂ ನಮ್ಮ ಅಗ್ರಿ ಬ್ಯಾಂಡ್ ಚಾನಲ್ ಮುಖಾಂತರ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನು ಹೇಳಬೇಕು ಅಂತ ನಿಮ್ಮಲ್ಲಿ ನಾನು ಬಂದೀನಿ ಅಂದ್ರೆ, ಇವತ್ತು ಏನಾದರೂ ಒಂದು ನಾವು ಆನ್ಲೈನ್ ವ್ಯವಸ್ಥೆ ಇದೆ, ಇದರಲ್ಲಿ ನಾವು ಏನೇ ಮಾಡಬೇಕಂತಂದ್ರೂ ನಮಗೆ ಪರಿಹಾರ ಸಿಗೋದಲ್ಲಿ. ಪರಿಹಾರ ಅಂತ ಯಾಕೆ ಬಂತು ಅಂದರೆ, ನಮ್ಮಲ್ಲಿ ನಾವು ರೈತರಾಗಿರೋದ್ರಿಂದ ಒಂದು ಸರಿ ಮಳೆ ಹೆಚ್ಚಾಗುತ್ತೆ, ಒಂದು ಸರಿ ಬರಗಾಲ ಬಂದ್ಬಿಡುತ್ತೆ. ನೋಡ್ರಿ 2023-24 ಸಾಲಿಗೆ ಎಂಥ ಭೀಕರ ಬರಗಾಲ ಅಂದ್ರೆ ನಾವೆಲ್ಲ ಹಿಂಗಾರಿಲ್ಲ ಮುಂಗಾರಾಗಿಲ್ಲ ಏನು ಸಿಗ್ಲಾರ್ದಂಗೆ ಆಗ್ಬಿಟ್ವಿ. ಎಷ್ಟೋ ರೈತರು ಬೆಳೆ ನಾಶ ಆಯ್ತು, ಟ್ಯಾಕ್ಟ್ರಿಲ್ಲ ಅರಿಚಿಬಿಟ್ರು, ಬೆಳೆ ನಮ್ಮ ಕೈಯಾಗ ಸಿಗಲಿಲ್ಲ. ಇಷ್ಟು ಯಾಕೆ ನಾ ಹೇಳಕತ್ತೀನಿ ಅಂತಂದ್ರೆ, ನಾವು ಏನೇ ಒಂದು ಸರ್ಕಾರ ಪರಿಹಾರ ಕೊಡ್ಬೇಕಂದ್ರೂ ಬೆಳೆ ಸರ್ವೆ ಮಾಡ್ಕೋಬೇಕಾಗುತ್ತೆ. ನಾವು ಏನೇ ಒಂದು ಸರ್ಕಾರದ ಫೆಸಿಲಿಟೀಸ್ ಅಂದ್ರೆ ಬೆಳೆ ವಿಮೆ ತಗೋಬೇಕಪ್ಪ ಅಂದ್ರೂ ನಾವು ಬೆಳೆ ಸರ್ವೆ ಮಾಡ್ಕೊಳ್ಳೇಬೇಕಾಗುತ್ತೆ. ನಾವು ಸರ್ಕಾರದಿಂದ ಏನೋ ಒಂದು ಫೆಸಿಲಿಟೀಸ್, ಈಗ ಏನು ಮಾಡ್ಲಿಕ್ಕತ್ತೀವಿ ಅಂದ್ರೆ, ಒಂದು ಯಾವುದೋ ತೋಟಗಾರಿಕೆ ಬೆಳೆ ಬೆಳೆದು ಬಿಟ್ಟಿನಿ, ಉಳ್ಳಾಗಡ್ಡೆ ಹಾಕಿನಿ, ಟೊಮೆಟೊ ಹಾಕಿನಿ, ಮೆಣಸಿನ್ಕಾಯಿ ಹಾಕಿನಿ, ಅದನ್ನ ಸಂರಕ್ಷಣೆ ಮಾಡುವಂಥ ಒಂದು ಘಟಕ ತಗೋಬೇಕಪ್ಪ ಅಂತಂದ್ರೂ ಬೆಳೆ ಸರ್ವೆ ಮಾಡ್ಕೊಳ್ಳೇಬೇಕಾಗುತ್ತೆ. ಇಷ್ಟು ನೋಡ್ರಿ, ಒಂದಲ್ಲ ಎರಡಲ್ಲ, ಬ್ಯಾಂಕಿಗೆ ಹೋಗ್ತೀವಿ, ಬ್ಯಾಂಕಿಗೆ ಹೋದ್ರೂ ಬೆಳೆ ಸಾಲ ನಾವು ತಗೋಬೇಕಪ್ಪ ಅಂದ್ರೆ ಆ ಬೆಳೆ ಯಾವ್ದೈತಿ ಅಂತ ಮೆನ್ಷನ್ ಮಾಡ್ಬೇಕಂದ್ರೆ ಮತ್ತೆ ನಾವು ಏನು ಇದಾಗ್ರಿ ಬೆಳೆ ಸರ್ವೆ ಮಾಡ್ಕೊಳ್ಬೇಕು. ನೋಡ್ರಿ ಎಷ್ಟು ಲಿಂಕ್ ಇದೆ. ಹಿಂಗಾಗಿ ಈ ವರ್ಷ 2023-24 ಸಾಲಿಗೆ ಎಷ್ಟೇ ಜನ ನನಗೆ ಬೆಳೆ ಹಾನಿ ಬಂದಿಲ್ಲ, ಬೆಳೆ ಹಾನಿ ಪರಿಹಾರ ಬಂದಿಲ್ಲ, ಬೆಳೆ ವಿಮೆ ಬಂದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅದಕ್ಕೆ ಪ್ರಮುಖವಾಗಿ ಹೇಳ್ಬೇಕಪ್ಪ ಅಂದ್ರೆ, ಯಾರು ಬೆಳೆ ಸರ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ಆ ಜಾಗದಲ್ಲಿ ಪಾಳೈತಿ, ಕೃಷಿಯೇತರ ಬಳಕೆ ಐತಿ ಅಂತ ಎಲ್ಲಿ ಅದು ಬೆಳೆ ಸರ್ವೆದಲ್ಲಿ ಮೆನ್ಷನ್ ಆಗಿರುತ್ತೆ ಅಂಥವ್ರಿಗೆ ಬೆಳೆ ವಿಮೆ ಬಂದಿಲ್ಲ, ಬೆಳೆ ಪರಿಹಾರ ಬಂದಿಲ್ಲ. ಸರ್ಕಾರ ಕೊಟ್ಟಂತ ಒಮ್ಮೆ 2,000 ಕೊಡ್ತಾ, ಆ ನಂತರ ಎಕರೆಗೆ ಗುಂಟೆಗೆ 85 ರೂಪಾಯಿದಂಗೆ ಪರಿಹಾರ ಕೊಡ್ತಾ, ಈ ಸದ್ಯ ಮತ್ತೆ ಏನು ಮಾಡುತ್ತಾರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 2,800ರಿಂದ 3,000 ರೂಪಾಯಿ ದುಡ್ಡು ಕೊಡ್ತೈತೆ. ಅದಕ್ಕೂ ಎಲ್ಲದು ಏನು ಅಟ್ಯಾಚ್ ಅಂದ್ರೆ, ನಾವು ಬೆಳೆ ಸರ್ವೆ ಮಾಡ್ಕೊಂಡಿದ್ರು ಮಾತ್ರ, ಅಂದ್ರೆ ನಮ್ಮ ಹೊಲದಲ್ಲಿರುವ ಯಾವುದೇ ಬೆಳೆ ನಾವು ಬಿತ್ತನೆ ಮಾಡೀವಿ ಅದನ್ನ ನಮ್ಮ ಮೊಬೈಲ್ ಮುಖಾಂತರ ಹೋಗಿ ಬೆಳೆ ಸರ್ವೆ ಮಾಡ್ಕೊಂಡ್ರೆ ಮಾತ್ರ ನಮಗೆ ಪರಿಹಾರ ಸಿಗುತ್ತೆ. ನೋಡ್ರಿ ಎಷ್ಟು ಪ್ರಮುಖ ಬೆಳೆ ಸರ್ವೆ. ಯಾಕಂದ್ರೆ ನಾವು ಸರ್ವೆ ಯಾಕೆ ಬೆಳೆ ಸಮೀಕ್ಷೆ, ಬೆಳೆ ಸರ್ವೆ, ಒಂದೊಂದು ಕಡೆ ಒಂದೊಂದು ಪದ, ಹೀಗೆ ಏನು ಮಾಡಿದ್ರು ನಮ್ಮ ಮೊಬೈಲ್ ಮುಖಾಂತರ ನಮಗಾಗಿಯೇ ಸರ್ಕಾರ ಏನು ಮಾಡಿಬಿಡ್ತು, PR ಅಂತಿದ್ರು. PR ಮೀನ್ಸ್ ಏನಂತಂದ್ರೆ, ಸರ್ಕಾರ ನೇಮಿಸಿದ ಒಬ್ಬ ವ್ಯಕ್ತಿಗೆ 10 ರೂಪಾಯಿ ಕೊಡ್ತಾರ. ನಮ್ಮ ಹೊಲಕ್ಕೆ ಬಂದು ನಮ್ಮ ಹೊಲದಲ್ಲೇ ಬೆಳೆ ಸಮೀಕ್ಷೆ ಮಾಡಿ ಬೆಳೆ ಅಪ್ಲೋಡ್ ಮಾಡಿದಂದ್ರೆ ಆ ಫೋಟೋಗೆ ಅದಕ್ಕೆ 10 ರೂಪಾಯಿ ಕೊಡ್ತಾರ. ಪ್ಲಸ್ ನಮ್ಮ ಹೊಲದಲ್ಲಿ 4-5 ಬೆಳೆ ಇರ್ತವೆ. 4 ಎಕರೆ ಐತಪ್ಪ, 4 ಬೆಳೆ ಹಾಕ್ಬಿಟ್ಟಿನಿ, ಒಂದು ಸಜ್ಜಿ, ಒಂದು ನವಣೆ, ಒಂದು ತೊಗರಿ, ಇನ್ನೊಂದು ಏನೋ ಶೇಂಗಾ ಹಾಕಿ ನಾನು ತಿಳ್ಕೊಂಡ್ರೆ 4 ಬೆಳೆನ ಅಪ್ಲೋಡ್ ಮಾಡಿದ್ರ ಒಂದಕ್ಕೆ 10 ರೂಪಾಯಿ ಕೊಡ್ತಾರ, ನೆಕ್ಸ್ಟ್ 5 ರೂಪಾಯಿ ಕೊಡ್ತಾರ, ನೆಕ್ಸ್ಟ್ 5 ರೂಪಾಯಿ ಕೊಡ್ತಾರ, ನೆಕ್ಸ್ಟ್ 5 ರೂಪಾಯಿ ಕೊಡ್ತಾರ. ಬೆಳೆ ಸರ್ವೆ ಮಾಡುವ ವ್ಯಕ್ತಿಗೆ ನಾವೇನು ಕೂಡ ಆಗತ್ತಿಲ್ಲ, ಅವರೇ ಸರ್ವೆ ಮಾಡ್ತಾರ. ಆದರೆ ನಮ್ಮ ಹೊಲದಲ್ಲಿ ನೀವೇ ಸರ್ವೆ ಮಾಡ್ಕೊಳ್ರಿ ಅಂತ ಹೇಳಿ ಸರ್ಕಾರ ಮತ್ತೊಂದು ಘೋಷಣೆ ಮಾಡುತ್ತೆ. ಅದು ನಮ್ಮ ಮೊಬೈಲ್ ಆ್ಯಪ್ ಮುಖಾಂತರ ನಾವು ಸರ್ವೆ ಮಾಡ್ತೀವಿ, ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳೋದಿದ್ದಾಗ PR ಬಂದು ಸರ್ವೆ ಮಾಡ್ತಾರೆ. ನಮ್ಮಲ್ಲ ನಾವು ಸರ್ವೆ ಮಾಡ್ಕೊಳ್ಳೋದು ಎಷ್ಟು ಲಾಸ್ ಐತೆ ಅಂತ ನಿಮ್ಗೆ ಈಗಾಗಲೇ ನಿಮ್ಗೆ ಅಂದಾಜು ಐತೆ. ಯಾಕಂದ್ರೆ ಈ ವರ್ಷ 2023-24 ಸಾಲಿನ ಹಿಂದಿನ ವರ್ಷ ಈ ಪರಿಹಾರ ಸಿಕ್ಕೈತಿ. ಯಾರು ಸಿಕ್ಕಿಲ್ಲ ಅವ್ರಿಗೆ ಪ್ರಮುಖ ಕಾರಣನೂ ಇದು ಒಂದು. ಹೀಗಾಗಿ ನೀವು ಬೆಳೆ ಸರ್ವೆ ಮಾಡ್ಕೊಳ್ಳಿ. ಬೆಳೆ ಸರ್ವೆ ಮಹತ್ವ ನಿಮ್ಗೆ ಅರ್ಥ ಆಗೈತೆ ಅಂತ ನಾ ಹೇಳ್ತೀನಿ. ಬೆಳೆ ವಿಮೆನೆ ಹಿಂಗೆ ರೀ. ಏನಂದ್ರೆ, ನಾವು ಬೆಳೆ ವಿಮೆ ತುಂಬ್ತೀವಿ, ಏನು 3 ವರ್ಷದ ಸರಾಸರಿ ಅಂದ್ರೆ ಬೆಳೆ ಕಟಾವು ಸಮೀಕ್ಷೆ ಮಾಡ್ತಾರ. ಆ ಆಧಾರದ ಮೇಲೆ ನಮಗೆ ಬೆಳೆ ವಿಮೆ ಬರುತ್ತ ಅಂತ ನಾವು ಕಲ್ಪನೆ ಮಾಡಿರ್ತೀವಿ. ಅದು ಸತ್ಯ. ಆದರೆ ನಾವು ಬೆಳೆ ವಿಮೆ ತುಂಬಿದಾಗ ಅಲ್ಲಿ ಮಿಸ್ಮ್ಯಾಚ್ ಆಗಬಾರ್ದು. ಮಿಸ್ಮ್ಯಾಚ್ ಅಂದ್ರೆ ನಾವು ಒಂದು ಬೆಳೆ ತುಂಬ್ತೀವಿ ಅಂದ್ರೆ, ನಾನು ಮೆಕ್ಕೆಜೋಳ ಬೆಳೆ ವಿಮೆ ತುಂಬೇನೆ, ಇನ್ನೊಂದು ಹೊಲ್ದಾಗ ಉಳ್ಳಾಗಡ್ಡೆ ಐತಿ, PR ಬರ್ತಾನ, PR ಏನ್ ಮಾಡ್ತಾನ, ಫೋಟೋ ತಕೊಂಡು ಹೋಗ್ಬಿಡ್ತಾನ ಉಳ್ಳಾಗಡ್ಡೆ ಐತಿ ಅಂತೇಳಿ. ನೀವು ತುಂಬಿದ್ದೇನೆ ಮೆಕ್ಕೆಜೋಳ. ಹಿಂಗ ಮಿಸ್ ಮ್ಯಾಚ್ ಆದಾಗ ಬೆಳೆ ವಿಮೆ ಬರಲ್ಲ. ಬೆಳೆ ಸಮೀಕ್ಷೆ ಅದು ಎಷ್ಟು ಮಹತ್ವ ಐತೆ ಅಂತ ನಿಮಗೆ ಇದೊಂದು ಪ್ರಮುಖ. ಅಂದ್ರೆ ನೀವೇನೇ ಮಾಡಿದ್ರು ನಿಮ್ಮ ಹೊಲ, ನಿಮ್ಮ ಬೆಳೆ, ನಿಮಗಾಗಿಯೇ ಸರ್ಕಾರ ಒಂದು ಆ್ಯಪ್ ಕೊಟ್ಟೈತಿ. ಬೆಳೆ ಸಮೀಕ್ಷೆ ಮಾಡ್ಕೊಳ್ಳಿ. ಇಲ್ಲ ಬೆಳೆ ಸಮೀಕ್ಷೆ ಮಾಡುವಂತ PR ಅವ್ರಿಗೂ ಸರ್ಕಾರ ಒಂದು ಸರ್ವೆಗೆ, ಒಂದು ಇದಕ್ಕೆ 10 ರೂಪಾಯಿ ಕೊಡ್ತಾರ. ಅವ್ರು ಕೊಟ್ರೆ ನೀವು ಬೆಳೆ ಸರ್ವೆ ಮಾಡ್ಕೊಳ್ರಿ. ಇಲ್ಲ ಅಂದ್ರೆ ನಿಮಗೆ ಬೆಳೆ ವಿಮೆ ಸಿಗಲ್ಲ, ಬೆಳೆ ಪರಿಹಾರ ಸಿಗಲ್ಲ,
ಏನೇನು ಸಿಗಲ್ಲ. ಅದು ಸಿಗ್ಬೇಕಂದ್ರೆ ಪ್ರಮುಖ ಬೆಳೆ ಸಮೀಕ್ಷೆ ಮಾಡ್ಕೊಳ್ಳೋದು ಸೂಕ್ತ. ಈಗ ನಾವು ರೈತರ ಅಂದಮೇಲೆ ಬೆಳೆ ವಿಮೆ, ಬೆಳೆ ಪರಿಹಾರನ ಬೆಳೆ ಪರಿಹಾರ ಹೆಂಗ್ ಬರ್ತ ಅಂತ ನಿಮ್ಗೆ ಹೇಳಿದೆ. ಬೆಳೆ ಪರಿಹಾರ ಏನ್ ಮಾಡ್ತಾರ ಅಂದ್ರೆ, ನಾವು ಬೆಳೆ ಸಮೀಕ್ಷೆ ಮಾಡ್ತೀವಿ. ಬೆಳೆ ಸಮೀಕ್ಷೆ ನಮ್ಮ ಹೊಲದಲ್ಲೇ ಹೋಗಿ ನಮ್ಮ ಫೋಟೋ ತೆಗೆದು ಬೆಳೆ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದಂತ ಆಧಾರದ ಮೇಲೆ ಕೆಲವೊಂದು ಸರ್ಕಾರ ಏನ್ ಮಾಡ್ತೀವಿ, ಫಸ್ಟ್ ಮಧ್ಯಂತರ ಪರಿಹಾರ ಕೊಡ್ತೀವಿ. 2,000 ವಿಮೆ ಪರಿಹಾರ ಯಾವ ತರ ಕೊಡ್ತೀವಿ ಅಂದ್ರೆ, ನಮ್ಮ ಅಲ್ಲಿ ಮಳೆ ಆಶ್ರಿತ ಬೆಳೆಗಳಲ್ಲಿ ಮೆಕ್ಕೆಜೋಳ, ಸೂರ್ಯಕಾಂತಿ, ತೊಗರಿ ಈ ತರ ಬೆಳೆಗಳಿಗೆ ಬೇರೆ ಕೊಡ್ತೀವಿ. ಈಗ ನೀರಾವರಿ ಬೆಳೆಗೆ ಬೇರೆ ಪರಿಹಾರ ಇರುತ್ತೆ. ಹೀಗೆ ಅವನ್ನೆಲ್ಲ ವಿಂಗಡಣೆ ಮಾಡೇ ಮಾಡುತ್ತೆ ಸರ್ಕಾರ. ಹಂಗಾಗಿ ಬೆಳೆ ಸರ್ವೆ ಸೂಕ್ತ ಆಗುತ್ತೆ. ಬೆಳೆ ವಿಮೆ, ಬೆಳೆ ಪರಿಹಾರ ಹೆಂಗ್ ಕೊಡ್ತಾರ ಅಂತ ಹೇಳ್ತೀನಿ. ಬೆಳೆ ವಿಮೆ ಮಾತ್ರ ನಾ ಹೇಳೋದು ಏನಪ್ಪ ಅಂತಂದ್ರೆ, ನಾವು ಹೋಗ್ತೀವಿ, ನಮ್ಮ ಹೊಲದ ಬಿತ್ತನೆ ಮಾಡಿದ್ದನ್ನು ಬೆಳೆ ಸರ್ವೆ ಮಾಡ್ಕೊಂಡ್ರೆ ಬೆಳೆ ಸಮೀಕ್ಷೆ ಮಾಡ್ಕೊಂತೀವಿ, ಫೋಟೋ ಅಪ್ಲೋಡ್ ಮಾಡ್ಕೊಂತೀವಿ. ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕಾಗುತ್ತೆ. ಹಿಂದೆ ಸರ್ಕಾರ ಏನ್ ಮಾಡಿತ್ತು, ಬ್ಯಾಂಕಿಗೆ ಹೋಗ್ತಿದ್ವಿ, ಬ್ಯಾಂಕ್ನಲ್ಲಿ ಬೆಳೆ ವಿಮೆ ತುಂಬ್ತಿದ್ವಿ. ಈಗಿಲ್ಲ, ನಾವೇ ನಮ್ಮ ಬೆಳೆ ವಿಮೆ ನಾವೇ ತುಂಬ್ಕೊಳ್ಳೋದು. ಯಾವ ಬೆಳೆ ಬೇಕು ಅದನ್ನ ಆಯ್ಕೆ ಮಾಡ್ಕೊಳ್ಳೋದೈತಿ. ಹೋಗಿ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ 1 ಎಕರೆಗೆ ಇಂತಿಷ್ಟು ಅಂತ ಒಂದಷ್ಟು ಬರ್ತೈತಿ. ಈಗಾಗಲೇ ಸರ್ಕಾರ ಘೋಷಣೆ ಮಾಡಿಬಿಟ್ಟೈತಿ. ಕೆಲವೊಂದು ಬೆಳೆ 31/7/2024 ಮುಗಿದ್ರೆ, ಕೆಲವೊಂದು ಬೆಳೆಗಳು ಅಂದ್ರೆ ಪೂರ್ವ ಮುಂಗಾರಿನ ಬೆಳೆಗಳು, ಒಂದ್ ಸ್ವಲ್ಪ ಹೆಸರು, ಇನ್ನೊಂದಿಷ್ಟು ಬೆಳೆಗಳು ಬರ್ತಾವ. ಅವು ಏನ್ ಮಾಡ್ತಾವ ಅಂದ್ರ 15/7/2024 ಕೊನೆಗೊಳ್ಳುತ್ತ ಡೇಟ್. ನೋಡ್ರಿ, ಇನ್ನೊಂದ್ಸರಿ ನೀವು ತಿಳ್ಕೊಳ್ರಿ, ಏನಾರ ಮಾಡ್ಕೊಳ್ರಿ. 15/7/2024 ಪೂರ್ವ ಮುಂಗಾರು ಬೆಳೆಗಳನ್ನು ಬೆಳೆದಂತವ್ರು ಬೆಳೆ ವಿಮೆ ತುಂಬಬೇಕಾಗುತ್ತೆ. ಉಳಿದಂತದ್ದು ಮುಂಗಾರು ಹಂಗಾಮಿನಲ್ಲಿ ಬೆಳೆಯಂತ ಬೆಳೆಗಾರನ್ನ ನಾವು 31/7/2024 ಕೊನೆ ದಿನ. ಹಂಗಾಗಿ ನಾವು ಏನು ಬೆಳೆ ವಿಮೆ ತುಂಬ್ತೀವಿ ಅದೇ ಬೆಳೆಯನ್ನ ನಾವು ಬೆಳೆ ಸರ್ವೆ ಮಾಡ್ಕೋಬೇಕು. ಬೆಳೆ ಸರ್ವೆ ಮಾಡ್ಕೊಂಡ ನಂತರ ಅದಕ್ಕೆ ಮಿಸ್ಮ್ಯಾಚ್ ಆಗಲ್ಲ. ಮಿಸ್ಮ್ಯಾಚ್ ಆಗಲಿಲ್ಲಪ್ಪ ಅಂದ್ರೆ ಅಲ್ಲಿ ಬೆಳೆ ವಿಮೆ ಬರ್ತಾ, ನೀವು ಬೆಳೆ ವಿಮೆ ಬರ್ತಾ ನೀವು ತುಂಬಿದ್ವಿ ಬರ್ಲಿಲ್ಲ ಅಂತ ಕೇಳ್ತೀರಿ. ಯಾಕೆ ಬರಂಗಿಲ್ಲ, ಯಾಕೆ ಬಂತಂತ ಹೇಳ್ತೀವಿ. ಆಯಾ ವರ್ಷದ್ದಲ್ಲ, ಇದು 3 ವರ್ಷದ ಅವಧಿಗಳು ಬೆಳೆ ಕಟಾವು ಸಮೀಕ್ಷೆ ಅಂತ ಮಾಡ್ತಾರ. ಅಂದ್ರೆ ರ್ಯಾಂಡಮ್ ಸರ ನಂಬರ್ಗಳಿರ್ತಾವು. ಅವು ಪಂಚಾಯತಿ ವೈಸ್ ಬೆಳೆಗಳು, ಹೋಬಳಿ ವೈಸ್ ಬೆಳೆಗಳು, ತಾಲೂಕು ವೈಸ್ ಬೆಳೆಗಳು ಹೀಗೆ ಇರ್ತಾವ. ನಾವು ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆಗಳನ್ನು ತುಂಬಿದಾಗ, ಅಂದ್ರೆ ನಾವು ಮೆಕ್ಕೆಜೋಳ ತುಂಬಿವಿ ಮಳೆ ಆಶ್ರಿತ ಅಂದಾಗ 2 ಗ್ರಾಮಗಳು ಬರ್ತಾವೆ. 2 ಗ್ರಾಮದ ಅಲ್ಲಿ 2 cc ಇಲ್ಲಿ 2 cc ಇರುತ್ತೆ. ಆ cc ಆಧಾರದ ಮೇಲೆ ಬೆಳೆ ಎಷ್ಟು ಲಾಸ್ ಆಗೈತಿ ಆ ಆಧಾರದ ಮೇಲೆ ನಮಗೆ ಅದು 3 years 3 ವರ್ಷದ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ನಮಗೆ ಬೆಳೆ ವಿಮೆ ಸಿಗುತ್ತೆ. ಇಲ್ಲ ಅಲ್ಲೇನಾದ್ರ ಮೈನಸ್ ಬಂದ್ರ, ಅಂದ್ರೆ ಬೆಳೆ ಲಾಭ ಆತಪ್ಪ ಅಂದ್ರ ಅದು ಮೈನಸ್ ಕೊಡ್ತಾರ. ಇಳುವರಿ ಜಾಸ್ತಿ ಬಂದ್ರ, ಅಲ್ಲಿ ಸಮೀಕ್ಷೆ ಕಡಿಮೆ ಬಂದ್ರ ಪ್ಲಸ್ ಕೊಡ್ತಾರ. ಈ ತರ ನಮ್ಗೆ ಏನಾದ್ರೂ ಕೊಟ್ರಂದ್ರ ನಮ್ಗೆ ಎಷ್ಟು ಪರ್ಸೆಂಟೇಜ್ ಸರ್ಕಾರ ನಾವು ತುಂಬಿದಂತ ಹಣಕ್ಕೆ ಇಷ್ಟ ಪರ್ಸೆಂಟೇಜ್ ಅಂತ ಹಣ ಸಿಗುತ್ತಿರುತ್ತೆ. ಇದರಲ್ಲಿ ನಮಗೆ 1% ಲಾಸ್ ಆದ್ರ, 2% ಲಾಸ್, 10%, 60%. ಈ ಸಾರಿ ನಮ್ಮ ಪಂಚಾಯತಿಯಲ್ಲಿ 60 ಪಾಯಿಂಟ್ ಸಮಥಿಂಗ್ ಇದು ಬಂತು, ಲಾಸ್ ಅಂತ ಬಂತು ಮೆಕ್ಕೆಜೋಳಕ್ಕೆ. ಸುಮಾರು ನಮಗೆ ಮಧ್ಯಂತರವಾಗಿ ಅವಾಗ ಎಕರೆಗೆ 5,000 ಕೊಟ್ಟರು. 2ನೇ ಭಾಗದಲ್ಲಿ ಸುಮಾರು 11,000 ಅಂದ್ರೆ 15,000 ರಿಂದ 16,000 ನಮ್ಗೆ ಪರಿಹಾರ ಸಿಗ್ತೀವಿ, ಬೆಳೆ ವಿಮೆ ಸಿಗ್ತೀವಿ. ಈ ತರ ನಮಗೆ ಆ ಆಧಾರದ ಮೇಲೆ ನಮ್ಗೆ ಬೆಳೆ ವಿಮೆ ಬರುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಹೊಲ, ನಿಮ್ಮ ಬೆಳೆ, ನಿಮ್ಮ ಸಮೀಕ್ಷೆ ನೀವೇ ಮಾಡ್ಕೊಳ್ರಿ. ನೀವೇ ನಿಮ್ಮ ಬೆಳೆ ವಿಮೆ ತುಂಬಿಕೊಳ್ರಿ. ಸರ್ಕಾರ ಸಿಗುವ ಸವಲತ್ತುಗಳನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.